ನಿನ್ನ ಮಗಳಿಗಾಗಿ ಎಲ್ಲಾ ದೇಶದಲ್ಲಿ ಎಲ್ಲಾ ದೇವರ ವಿಗ್ರಹಗಳನ್ನ, ಹೌದು, ಭಾರತದ ಸುತ್ತಗಲಕ್ಕೂ ಇದ್ದಂತ ಎಲ್ಲಾ ದೇವತೆಗಳ ವಿಗ್ರಹಗಳನ್ನು ತಕೊಂಡೋಗಿ ದಿಲ್ಲಿಯಲ್ಲಿ ಮಡಗಿದ್ದಾನಂತೆ ತನ್ನ ಮಗಳ ಆಟಕ್ಕಾಗಿ. ಹೌದು, ಇಂಥ ಸಮಯದಲ್ಲಿ ಆ ದಿಲ್ಲಿಯ ಸುಲ್ತಾನನ ಮಗಳು ಬೀಬಿ ನಾಚ್ಯಾರ್ ಒಂದು ಬಾರಿ ಬಂದು ಆ ಸ್ಥಾನದಲ್ಲಿರುವಂತಹ ಅಪ್ಪನ್ನ ಕೇಳ್ತಾಳೆ, ಅಬ್ಬಾಜಾನ್ ಅಬ್ಬಾಜಾನ್ ಅಂದ್ಲು. ಏನಮ್ಮ? ಅಪ್ಪ, ಆಟಕ್ಕೆ ನನಗೊಂದು ಗೊಂಬೆಯನ್ನು ಕೊಡು. ಆಟಕ್ಕೆ ನನಗೊಂದು ಗೊಂಬೆಯನ್ನು ಕೊಡು ಅಂದಾಗ ಅವನಂತಾರೆ, ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆ ಅಂತ ಹೇಳಿ ಭಾರತ ದೇಶದಲ್ಲಿರುವಂತಹ ಎಲ್ಲಾ ದೇವತೆಗಳ ವಿಗ್ರಹಗಳ ತಂದು ಮಡಗಿದ್ದೀನಿ. ಹೋಗು ಮಗಳೇ, ನಿನಗೆ ಯಾವ್ದು ಬೇಕು ತಗೊಂಡು ಆಟ ಆಡ ಹೋಗು. ಅಬ್ಬಾಜಾನಿಂದ ಹುಕುಂ ಸಿಕ್ತು ಅಂತ ಹೇಳಿ ಹೊಡೋಡಿ ಬಂದು ಬೀಬಿ ನಾಚ್ಯಾರ್ ಅಂತಃಪುರದಲ್ಲಿ ಜೋಡಿಸಿರುವಂತಹ ಎಲ್ಲಾ ಗೊಂಬೆಗಳನ್ನ ನೋಡ್ಕೊಂಡು ಬರ್ತಿದ್ದಾರೆ. ಎಲ್ಲಾ ಗೊಂಬೆಗಳನ್ನ ಸಾಲಾಗಿ ಜೋಡಿಸಿದ್ರಲ್ಲ, ಒಂದೊಂದು ಗೊಂಬೆಗಳನ್ನ ನೋಡ್ಕೊಂಡು ಬರ್ತಿದ್ದಾಳೆ. ಇವಳು ಮನಸ್ಸಿನಲ್ಲಿ ಯಾವ ಗೊಂಬೆ ಚೆನ್ನಾಗಿದೆ ಅದನ್ನ ಎತ್ಕೋಬೇಕು ಅಂತ ನೀವು ಈಗಲೂ ನೋಡಿ, ಗೊಂಬೆಗಳಿಗೆ ಮಕ್ಕಳು ಕರ್ಕೊಂಡು ಹೋದ್ರೆ ಒಂದು ಗೊಂಬೆ ತಗೊಳಕ್ ಒಂದಿನ ಆಗತ್ತೆ. ಯಾಕೆಂದ್ರೆ ಅದು ನೋಡ್ತಾಳೆ, ಇದು ಬೇಡ, ಇದು ನೋಡ್ತಾರೆ, ಇದು ಬೇಡ, ಇದು ನೋಡ್ತಾರೆ, ಇದಂತೂ ಮೊದಲೇ ಬೇಡ, ಯಾವ್ದು ನೋಡಿದ್ರೆ ಬೇಡ. ಹೌದು, ಇನ್ನು ಅವಳು ಒಪ್ಪಿ ತಕ್ಕೊಳ್ಳೋ ಗಂಟ ಒಂದ್ ದಿನವೇ ಆಗೋಗುತ್ತೆ. ಆದ್ರೆ ಇಲ್ಲಿ ಬೀಬಿ ನಾಚ್ಯಾರ್ ವರದಂತಿ ಏನ್ ಮಾಡಿದ್ದಾಳೆ? ಅಂತಃಪುರಕ್ಕೆ ಬಂದಂತೆ ಆ ಸಾಲಾಗಿ ಮಡಗಿರುವ ಗೊಂಬೆಗಳನ್ನು ನೋಡ್ತಾ ಒಂದು ಗೊಂಬೆ ಎತ್ಕೊಂತಾಳೆ, ನೋಡ್ತಾಳೆ, ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿಲ್ಲ, ಅಲ್ಲೇ ಹೊಡಿತಾಳೆ. ಅದು ಯಾವ ಗೊಂಬೆ? ಅಷ್ಟು ಗೊಂಬೆ ಒಳಗೆ ಹುಡುಕಿದಳು ವರದಲ್ಲಿ ನಂಜೇಗೂಡ ಗೊಂಬೆ ತೈಲಾರೋ ಅಷ್ಟು ಗೊಂಬೆ ಒಳಗೆ ನಂಜೇಗೂಡ ನಂಜೇನ ಗೊಂಬೆ ತಗಲು ನೋಡ್ತು ಆ ಗೊಂಬೆ ನನಗೆ. ಮೇಲುಕೋಟೆ ಚೆಲುವ ನಾರಾಯಣನ ಗೊಂಬೆ ನೋಡಿದ, ಮೇಲುಕೋಟೆ ಚೆಲುವ ನಾರಾಯಣನ ಗೊಂಬೆ ನೋಡಿ ಮುಂದಕ್ಕೆ ಬಂದ್ಲು. ಯಾಕೋ ಮನಸ್ಸಿಲ್ಲ, ಮುಂದಕ್ಕೆ ಬಂದ್ಲು. ಅಲ್ಲೊಂದು ಗೊಂಬೆ ನೋಡ್ತಾಳೆ. ಯಾವ ಗೊಂಬೆ? ಚುಕ್ಕಿಗಿರಿ ಗೊಂಬೆ. ಅದು ಇಷ್ಟ ಆಗ್ಲಿಲ್ಲ. ಅಲ್ಲಿಂದ ಮುಂದಕ್ಕೆ ಬಂದ್ಲು. ಮುಡುಕ್ತೊರೆ ಮಲ್ಲಿಕಾರ್ಜುನ ಗೊಂಬೆ ನೋಡಿದಳು, ಅದು ಇಷ್ಟ ಇಲ್ಲ, ಅದು ಇಷ್ಟ ಆಗ್ಲಿಲ್ಲ. ಹೀಗೆ ಎಲ್ಲಾ ವಿದ್ಯೆಗಳು ನೋಡ್ಕೊಂಡು ಬಂದು ಬೆಳಿಗ್ಗೆ ರಂಗಪ್ಪನ ಗೊಂಬೆನು ನೋಡಿದ್ಲು, ಅದು ಒಪ್ಲಿಲ್ಲ. ಮತ್ತೆ ಹಿಂದಕ್ಕೆ ಬಂದ್ಲು. ಎರಡನೇ ಗೊಂಬೆ ತುಂಬಾ ಸುಮಾರಾಗಿತ್ತಲ್ಲ, ಎರಡನೇ ಗೊಂಬೆ ಚೆನ್ನಾಗಿತ್ತಲ್ಲ, ಅದೇ ಇಟ್ಕೋಬೇಕು. ಆ ಗೊಂಬೆಯನ್ನ ನೋಡಿ ವರದಂತಿ ಇನ್ನೊಂದು ಬಾರಿ ಎತ್ಕೊಂಡಾಗ ಆ ಗೊಂಬೆ ನಗುತ್ತಿತ್ತಂತೆ. ಹೋಗಿ ಯಾವ ಗೊಂಬೆ ಬೇಕು ಇವಳಿಗೆ? ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಲು, ಯಾವ್ದು ಹೋಗ್ತಿಲ್ಲ. ಮತ್ತೆ ಇನ್ನೊಂದ್ ಸಾರಿ ನೋಡ್ಕೊಂಡು ಬರ್ತಿದ್ದಾಳಲ್ಲ, ಯಾವ ಗೊಂಬೆ ಬೇಕಾಗಿರಬಹುದು ಅಂತ ಹೇಳಿ ಆ ಮೇಲ್ಕೋಟೆ ಚೆಲುವದಾರನ ಗೊಂಬೆ ಪಕ್ಕ ನಗರ ಆಡುತ್ತಂತೆ. ಅದನ್ನ ನೋಡಿದಾಗ ಇವಳಿಗೆ ಬಹಳ ಆನಂದವಾಯಿತು. ಈ ಗೊಂಬೆ ನನಗೆ ಬಹಳ ಇಷ್ಟ ಆಯ್ತು, ಇದೇ ತಗೋಬೇಕು. ಆ ಗೊಂಬೆ ಎತ್ಕೊಂಡಂತೆ ಯೋಚನೆ ಮಾಡಿದ್ಲು, ಗೊಂಬೆ ಹಿಂಗೆ ಇದೆಯಲ್ಲ, ಇದಕ್ಕೊಂದು ಹೊಸ ಬಟ್ಟೆ ಬೇಕು, ಇದಕ್ಕೆ ಸ್ನಾನ ಮಾಡಿಸ್ಬೇಕು, ಹೊಸ ಬಟ್ಟೆ ಹಾಕ್ಬೇಕು, ಸ್ನೋ ಪೌಡರ್ ಎಲ್ಲ ಹಾಕ್ಬೇಕು. ಗೊಂಬೆಗೆ ಹೆಣ್ಮಕ್ಳು ಕೇಳ್ಬೇಕೆ? ಬಾಲ್ಯದಲ್ಲೇ ತಾಯಿತನ ಹೆಣ್ಮಕ್ಳಿಗೆ, ಬಾಲ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಿತನ. ಆ ಗೊಂಬೆಯನ್ನ ತಕ್ಕೊಂಡು ವರನಲ್ಲಿ ಅಂತಃಪುರವನ್ನ ಸರ ಹಿಡಿದು ಬಂದು ಯೋಚನೆ ಮಾಡ್ತಾಳೆ, ಇದಕ್ಕೊಂದು ಬಟ್ಟೆ ಬೇಕಲ್ಲ,
ಇವ್ ನೋಡು ಗೊಂಬೆ ತಕೊಂಡ್ರೆ ಸಂತೆಗೆ ಹೋದಾಗ ಹೆಣ್ಣು ಮಕ್ಕಳು ತೆಗೆದುಕೊಡೋದೇನೋ ಬಾರಿ ಸುಲಭ ತೆಗೆದುಕೊಡ್ಬಹುದು. ಆದ್ರೆ ಗೊಂಬೆಗೆ ಒಂದು ಬಟ್ಟೆ ಹೊಲಿಸ್ಕೊಡೋದೇ ಕಷ್ಟ. ಅವ್ವ ನನ್ ಗೊಂಬೆಗೆ ಒಂದು ಲಂಗ ಜಾಕೆಟ್ ಹೊಲಿಸ್ಕೊಟ್ಟವ. ಗೊಂಬೆನೂ ತಕ್ಕೊಟ್ಟಿದ್ದೈತೆ, ಲಂಗ ಜಾಕೆಟ್ ಟೈಲರ್ ಹೊಲ್ಕೊಟ್ಟಾನೆ.